ಸಂಸದರ ಅವಧಿ 5 ವರ್ಷ. ಆದರೆ ನಮ್ಮ ಲೌಡ್ ಸ್ಪೀಕರ್ ಅಲ್ಲಿ ಮಾತನಾಡಿರುವಂತಹ ಜನ ಬರೀ 5 ವರ್ಷ ಅಲ್ಲ, ಒಂದ್ ವೇಳೆ ನಾವು ಸಂಸದರಾದ್ರೆ 30 ವರ್ಷದ ಪ್ಲಾನ್ ಹಾಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಅಕಸ್ಮಾತ್ ನಾನೇನಾದರೂ MP ಆದರೆ ಫಸ್ಟ್ ನಾನು ಎಲ್ಲದನ್ನು ಅರ್ಹತೆ ಆಧಾರವಾಗಿ ಇಟ್ಕೊಳ್ತೀನಿ. ಎಲ್ಲದು ಅರ್ಹತೆ ಮೇಲೆ ನಂದು ಯಾವುದೇ ಇರ್ಬೋದು, ರೆಕಮೆಂಡ್ಗೆ ನಾನು ಅವಕಾಶ ಕೊಡೋದಿಲ್ಲ. ಈಗ ಯಾರಾದರೂ MP ಆಗ್ತೀನಿ ಅಂದರೆ ಸಾಕು, ಜನಗಳು ಕಾಯ್ತಾ ಇರ್ತಾರೆ ನಾನು ಇವರಿಂದ ರೆಕಮೆಂಡ್ ಮಾಡ್ಬೋದು, ಇದು ಮಾಡ್ಬೋದು ಅಂತ. ಆ ಒಂದು ಇದಕ್ಕೆ ನಾನು ಅವಕಾಶ ಕೊಡಲ್ಲ. ಮತ್ತು ಇನ್ನೊಂದೇನು ಅಂತಂದರೆ, ಗ್ರಾಮೀಣ ಪ್ರದೇಶದಲ್ಲಿ ರೈತರೇ ದೇಶದ ಬೆನ್ನೆಲುಬು. ಆದರೆ ಇವಾಗ ಏನಾಗಿದೆ, ಆ ಬೆನ್ನೆಲುಬುಗಳೇ ಮುರಿದು ಹೋಗೋ ಚಾನ್ಸಸ್ ಆಗ್ತಾಯಿದೆ. ಯಾಕೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ರೈತರುಗಳು ಸೋಂಬೇರಿಗಳಾಗ್ತಾಯಿದ್ದಾರೆ. ಈ ಒಂದು ಗೌರ್ಮೆಂಟು ಸರ್ಕಾರ ಕೊಡ್ತಾ ಇರೋ ಸೌಲಭ್ಯಗಳನ್ನೆಲ್ಲ ದುರುಪಯೋಗ ಪಡ್ಕೊಂಡು ಅವ್ರಿಗೆ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಸಾಧ್ಯತೆ ಆಗ್ತಾಯಿದ್ರೂ ಕೂಡ ಸೋಂಬೇರಿಗಳಾಗ್ತಾಯಿದ್ದಾರೆ. ಯಾಕೆಂದರೆ ಅವ್ರಿಗೆಲ್ಲ ಸೌಲಭ್ಯಗಳು ದೊರೆತಿರೋದ್ರಿಂದ ಅದು ಒಂದು ಕರೆಕ್ಟಾಗಿ ವಿನಿಯೋಗ ಆಗ್ತಾಯಿಲ್ಲ. ಎಲ್ಲ ಅರ್ಹತೆಗಳು ಇದ್ರೂ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆಗ್ತಾ ಇರೋ ಸೌಲಭ್ಯಗಳೆಲ್ಲ ದುರುಪಯೋಗ ಆಗ್ತಾಯಿದೆ. ಇದನ್ನು ಕರೆಕ್ಟಾಗಿ ನಾನು ಯಾರ್ಯಾರಿಗೆ ಇದು ಅವಕಾಶ ಸಿಗಬೇಕು ಅದನ್ನು ನೋಡಿಬಿಟ್ಟು ನಾನು ಮಾಡ್ತೀನಿ. ಯಾವುದೇ ಮತ್ತು ನಾನು ಆಶ್ವಾಸನೆಗಳನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಮತ್ತು ಇನ್ನೊಂದು ಏನಂತಂದರೆ, ಈ ಎಜುಕೇಷನ್ ಸಿಸ್ಟಮಲ್ಲಿ ಸುಮಾರು ಇವಾಗ ನೋಡಿ ಎಷ್ಟೊಂದು ಜನ ಇಂಜಿನಿಯರ್ ಸ್ಟೂಡೆಂಟ್ಸು ಬರೀ 7,000 8,000 ಕೆಲಸಗಳಿಗೆ ಹೋಗ್ತಾಯಿದ್ದಾರೆ. ಇವ್ರಿಗೆ ಹೈಯರ್ ಎಜುಕೇಷನ್ ಮಾಡ್ಕೊಂಡಿರ್ತಾರೆ, ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಹೈಯರ್ ಎಜುಕೇಷನ್ ಮಾಡಿರ್ತಾರೆ. ಓದುವಾಗೂ ಕಷ್ಟ ಆಗಿರುತ್ತೆ, ಕೆಲಸ ಮಾತ್ರ ಸಿಗೋದಿಲ್ಲ. ಅವ್ರು ಲೋನ್ ತೊಗೊಂಡು ಓದಿದ್ರೂ ಕೂಡ ಆ ಲೋನ್ಗೆ ಕಟ್ಟೋ ಅಷ್ಟೊತ್ತಿಗೆ ಅವರಿಂದ ಕೆಲಸನೇ ಸಿಕ್ಕಿರಲ್ಲ. ಸೊ ಈ ಎಜುಕೇಷನ್ ಸಿಸ್ಟಮಲ್ಲಂದು ನಿರುದ್ಯೋಗದೊಂದು ಸಾಧ್ಯತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಉನ್ನತವಾಗಿ ಸ್ವಲ್ಪ ರೈತರಿಗೆಲ್ಲ ಉಪಯೋಗ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಸದುಪಯೋಗ ಆಗಬೇಕು, ದುರುಪಯೋಗ ಆಗಬಾರ್ದು. ನಾನು MP ಆದರೆ ಅಂತಕ್ಕಂಥ ಒಂದು ವಿಷಯದ ಮೇಲೆ ನನಗೆ ಈಗ 60. ನಾನು ಸುಮಾರು ಒಂದು 25-30 ವರ್ಷಗಳ ತದನಂತರ ನಾನು ಅಬ್ಸರ್ವ್ ಮಾಡಿದಾಗ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕು 67 ವರ್ಷ ಆದರೂ ಕೂಡ ಇವತ್ತು ಬಡತನ ಹೋಗಿಲ್ಲ, ಮತ್ತು ಶ್ರೀಮಂತರ ಆಗ್ತಾ ಹೋಗಿದ್ದಾರೆ, ಬಡವರು ಆಗ್ತಾ ಹೋಗಿದ್ದಾರೆ. ಅದರಲ್ಲಿ ಇದು ಕೃಷಿ ಪ್ರಾಧಾನ್ಯ ದೇಶ. ಆದರೆ ಇವತ್ತು ಕೃಷಿಯ ರೈತರ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದಿದೆ ಅಂದರೆ, ಉರುಳಾಕೊಂಡು ಯಾವ ಭಾಗದಲ್ಲಿ ನೋಡಿದ್ರೆ ಆ ರೈತ ತನ್ನ ಬೆಳೆಗೆ ತಕ್ಕಂಥ ಪ್ರತಿಫಲ ಸಿಗಲಾರದೆ ಉರುಳಾಕೊಂಡು ಸಾಯ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅನ್ನದಾತನಿಗೆ ಈ ಪರಿಸ್ಥಿತಿ ಬಂದರೆ ಬೇರೆ ಕೂಲಿಕಾರರಿಗಿನ್ನ ಯಾವ ಪರಿಸ್ಥಿತಿ ಬಂದಿರಬಹುದು ಅನ್ನೋದ ಆಧಾರದಲ್ಲಿ ಇವತ್ತು ನಾವು ಕೃಷಿ ಪ್ರಧಾನ ದೇಶದಲ್ಲಿ ಕೃಷಿಗೆ ಆದ್ಯತೆ ಕೊಡಲಿಲ್ಲ ಅಂದರೆ ಮುಂದೆ ಬರುವ ಕಾಲದಲ್ಲಿ ಕೂಳಿರಲಾರದೆ ಸಾಯ್ತಕ್ಕಂಥ ಪರಿಸ್ಥಿತಿ ಭಾಳ ದೂರ ಇಲ್ಲ, ಅದು ಹತ್ರ ಆಗ್ತಾಯಿದೆ. ಇವತ್ತು ನಾವು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂತಕ್ಕಂಥ ವ್ಯವಸ್ಥೆ ಅದು ನೋಡಲಿಕ್ಕೆ ಮಾತ್ರ ಪ್ರಜಾಪ್ರಭುತ್ವ, ಪ್ರಜೆಗಳ ಒಂದು ಪ್ರಭುತ್ವ ಅಲ್ಲ. ರಾಜರ ಪ್ರಭುತ್ವ, ಆಳುವವರ ಪ್ರಭುತ್ವ, ಶ್ರೀಮಂತರ ಪ್ರಭುತ್ವ, ಇವತ್ತು ಮಲ್ಟಿನ್ಯಾಷನಲ್ ಕಂಪನಿಗಳ ಪ್ರಭುತ್ವ ಬಂದಿದೆ ಅಂತಕ್ಕಂಥದ್ರ ಜೊತೆಗೆ ಏನು ನಾವು ಇದನ್ನು ಕಂಟಿನ್ಯೂ ಮಾಡಿದ್ರೆ ಉಳಿಗಾಲ ಇಲ್ಲ. ಇದನ್ನು ಹಂತ ಹಂತವಾಗಿ ಬಡವರಿಗೆ ತಲುಪಬೇಕಾದರೆ ಪ್ರಜಾಪ್ರಭುತ್ವದಲ್ಲಿ ಭಾಳಷ್ಟು ಮೂಲಭೂತ ಬದಲಾವಣೆಗಳಾಗಬೇಕು. ಒಂದು ಉದಾಹರಣೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಜನಸಾಮಾನ್ಯರ ಒಂದು ಕೂಲಿ 250 ಸರ್ಕಾರನೇ ನಿಗದಿಗೊಳಿಸಿದೆ. ಅದೇ ಒಬ್ಬ ರಿಲಯನ್ಸ್ ಕಂಪನಿಯ ಮಾಲಕನ ಒಂದು ದಿನದ ಕೂಲಿ 250 ಕೋಟಿ. 250 ಒಂದು ಕಡೆ ಕೂಲಿ, 250 ಕೋಟಿ ಇನ್ನೊಂದು ಕಡೆ ಕೂಲಿ ಆದರೆ ಈ ಬಡತನ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಇದರ ಅಂತರವನ್ನು ಕಡಿಮೆ ಮಾಡಬೇಕಾದರೆ ಈ ದೇಶಕ್ಕೆ ಕ್ರಾಂತಿ ಒಂದೇ ದಾರಿ ಅನ್ನೋದು ನನ್ನ ವಾದ. ಎಲೆಕ್ಷನ್ ಬಂದಾಗ ಎಲ್ಲ ಕ್ಯಾಂಡಿಡೇಟ್ಸು ಬರ್ತಾರೆ, ಎಲ್ಲ ಮಾತಾಡ್ತಾರೆ. ಬಟ್ ಆದರೆ ಎಲೆಕ್ಷನ್ ಮುಗಿದ ಮೇಲೆ ಯಾರೂ ಅವ್ರನ್ನ ನಮ್ಮ ಕೈಗೆ ಸಿಕ್ಕೋದಿಲ್ಲ. ಅವ್ರ ಮನೆ ಬಾಗಿಲ ಹತ್ರ ಹೋದರೆ 4 ದಿವಸ 5 ದಿವಸ ಆದರೂ ಅವ್ರ ಕೈ ಸಿಕ್ಕೋದಿಲ್ಲ ನಮಗೆ.
ನಮ್ಮಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಳಿರುತ್ತೆ, ಈ ಕಡೆ ನಮ್ಮಲ್ಲಿ ರಸ್ತೆ ಸಮಸ್ಯೆ ಇರುತ್ತೆ. ಬಂದಾಗ ನೋಡಬೇಕು, ಅಯ್ಯೋ ನಾವು ಇವಾಗ ಕೋಟ್ಯಾಂತರ ರೂಪಾಯಿ ಸ್ಯಾಂಕ್ಷನ್ ಆಗಿಬಿಟ್ಟಿದೆ, ನಾವು ಇನ್ನೊಂದು ವಾರದಲ್ಲಿ ಕೆಲಸ ಇಡಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಆ ಕಡೆ ಸಮಸ್ಯೆನೇ ಇರಲ್ಲ. ಈಗ ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆ ಅಂದರೆ ಹೆಂಗಿದೆ ಅಂದರೆ, ಗೌರ್ಮೆಂಟ್ ಸರ್ಕಾರದವ್ರಿಗೆ ಎಲ್ಲ ಭದ್ರತೆ, ಅವ್ರಿಗೆ ಯಾವ ವೇತನ ಬೇಕಾದ್ರೂ ಎಷ್ಟು ಬೇಕಾದ್ರೂ ಹೋಗ್ತಾ ಇರ್ತಾರೆ. ಆದರೆ ಈ ಬಡವರಲ್ಲಿ 4,000 5,000 ಮಾಡಿದವ್ರಿಗೆ ಅವ್ರಿಗೆ ಭದ್ರತೆಯೇ ಇಲ್ಲ. ಅವ್ರೇನಾದ್ರು ಕೇಳಿದ್ರೆ ಖಾಸಗಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಅದರಿಂದ ಕಿತ್ಕೊಂಬಂದರೆ ಇನ್ನೂ 4 ದಿವಸ ಕೆಲಸ ಹುಡುಕ್ಬೇಕು ಅವರು. ಆ ಥರ ಅಂಥವ್ರಿಗೆ ಒಂದು ಭದ್ರತೆ ಅನ್ನೋದು ಕಲ್ಪನೆ ಮಾಡಬೇಕು ಅನ್ನೋದು ಒಂದು ಇದೇ ಇಲ್ಲ ಅವರಿಗೆ. ಅವ್ರು ಬೇಕಾದಂಥ ಕಾಲದಲ್ಲಿ ಬರ್ತಾರೆ, ಬೇಕಾದಂಥ ಸಿಗದೆ ಹೋದಾಗ ಅವ್ರನ್ನ ನಾವು ನೋಡಬೇಕು ಅಂದ್ರೇ ವಾರಗಟ್ಟಲೆ ಸಿಕ್ಕೋದಿಲ್ಲ ಅವರು. ಅಂತಹ ಸಮಸ್ಯೆಗಳಿದ್ದಾವೆ ಇಲ್ಲಿ. ಆಮೇಲೆ ಈ ಸರ್ಕಾರಿ ಕೆಲಸಗಳು ಯಾವುದೇ ಕಚೇರಿಗೆ ಹೋದ್ರೂ ಲಂಚ. ಈಗ ಯಾವ್ದಾದ್ರು ಒಂದು AC ಗೆ ಹೋಗಲಿ, ಒಂದು ತಹಸೀಲ್ದಾರ್ಗೆ ಹೋಗಲಿ, ಯಾವುದಕ್ಕೆ ಒಂದಕ್ಕೆ ಹೋಗಲಿ, ಅವ್ರ ಹತ್ರ ಹೋದರೆ ವರ್ಷಾನುಗಟ್ಟಲೆ ಅಳಿಸಿದ್ರೂ ಒಬ್ಬ ರೈತನಿಗೆ ಯಾವುದೇ ಒಂದಾಗಲಿ ಉಪಯೋಗ ಆಗೋದಿಲ್ಲ. ಅಂಥ ಕಚಡ ಕೆಲಸಗಳು ಮಾಡ್ತಾಯಿದ್ದಾರೆ ನಮ್ಮಲ್ಲಿ ಈಗಿರುವಂಥ MP ಗಳು MLAಗಳು. ಅವರನ್ನು ಯಾವುದೇ ಒಂದು ಬಿಗಿ ಭದ್ರತೆಗಳಲ್ಲಿ ಇಟ್ಕೊಂಡು ಒಂದು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿಸ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳು ನಾನು MP ಆದರೆ ಫಸ್ಟು ಬಡವರಿಗೆ ಏನು ಆದ್ಯತೆ ಕೊಡಬೇಕು ಅದನ್ನು ನಾನು ನಿಜವಾಗ್ಲೂ ಮುಂದೆ ನಿಂತ್ಕೊಂಡು ನಾನು ಮಾಡ್ತೀನಿ ಸರ್. MP ಆದಾಗ ಕೃಷಿಗೆ ನಾನು ಮಹತ್ವವನ್ನು ಕೊಡ್ತೀನಿ, ಅದರ ಜೊತೆಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವಂತಹ ಕೆಲಸ ಮಾಡ್ತೀನಿ ಅಂತೆಯೇ ಇನ್ನೊಬ್ಬರು ಹೇಳಿದರು, ನಾನು ಒಂದು ವೇಳೆ MP ಆದರೆ 30 ವರ್ಷಕ್ಕಾಗುವಷ್ಟು ಯೋಜನೆಗಳನ್ನು ಮಾಡ್ತೀನಿ ಅಂತ. ಹೀಗೆ ಇನ್ನಷ್ಟು ಜನರು ಕೂಡ ಮಾತನಾಡಿದ್ದಾರೆ. ಕೇವಲ ಬೆಂಗಳೂರಿನ ಜನರು ಅಷ್ಟೇ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳ ಜನರು ಕೂಡ ಮಾತನಾಡಿದ್ದಾರೆ. ಅವನ್ನು ಕೂಡ ನೋಡೋಣ. ಅದರ ಜೊತೆಗೆ ಯಾರು ಬಹುಮಾನ ಗೆಲ್ತಾರೆ ಅನ್ನುವ ಕುತೂಹಲಕ್ಕೂ ಕೂಡ ಬ್ರೇಕ್ ಹಾಕ್ತೀವಿ. ಅದಕ್ಕಿಂತ ಮೊದಲು ಟೇಕ್ ಎ ಸ್ಮಾಲ್ ಬ್ರೇಕ್.